ನೀವು ಯಾವತ್ತಾದ್ರೂ ಒಂದು ದೊಡ್ಡ ಪರ್ವತದ ತುದಿಗೆ ತಲುಪಿದ್ದೀರಾ? ನೀವು ಯಾವತ್ತಾದ್ರೂ ತಲುಪಿದರೆ ಅಥವಾ ಯಾವುದಾದ್ರೂ ಪರ್ವತದ ಮೇಲೆ ಹೋದ್ರೆ ಆಗ ಗಮನವಿಟ್ಟು ನೋಡಿ. ನೀವು ಮೇಲೆ ಹೋಗ್ತಾ ಇದ್ದ ಹಾಗೆ ಆಗ ಇದ್ದಕ್ಕಿದ್ದ ಹಾಗೆ ಎಲ್ಲಕ್ಕಿಂತ ಮೊದಲು ಕಾಡು ಕಾಣೆಯಾಗುತ್ತಾ ಹೋಗುತ್ತೆ. ಅದಾದ ಮೇಲೆ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲ ವಿರಳವಾಗುತ್ತಾ ಹೋಗುತ್ತೆ. ಕೊನೆಗೆ ಪರ್ವತದ ತುದಿಲಿ ಉಳಿದುಕೊಳ್ಳೋದು ಕೇವಲ ಶಾಂತಿ, ಏಕಾಂತ. ಇನ್ನು ಮನುಷ್ಯರ ವಿಷಯದಲ್ಲೂ ಹೀಗೆ ಆಗುತ್ತೆ. ಮನುಷ್ಯ ಯಾವಾಗ ಆತ್ಮದ ವಿಕಾಸದ ಕಡೆ ಹೋಗುತ್ತಾನೋ, ತನ್ನ ಜೀವನದ ಪರ್ವತ ತುದಿ ಮುಟ್ಟಬೇಕು ಅಂತ ಬಯಸ್ತಾನೋ, ಅವನಿಗೆ ಏಕಾಂತದ ಅವಶ್ಯಕತೆ ಇರುತ್ತೆ. ಆಗ ಅವನು ತನ್ನ ಸುಖ, ಸಂಪತ್ತು, ಅನುಕೂಲಗಳು, ಅನುಕಂಪ, ಸಂತೋಷ, ತನ್ನ ಸೌಂದರ್ಯ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗುತ್ತೆ. ನೋಡಿ, ಜೀವನದ ಉತ್ತುಂಗಕ್ಕೆ ತಲುಪೋದು ಯಾವತ್ತಿಗೂ ಸುಲಭ ಅಲ್ಲ. ತುಂಬಾ ಕಠಿಣದ ಹಾದಿ ಇದು. ನೀವೇನಾದ್ರೂ ಅಲ್ಲಿ ತಲುಪಬೇಕು ಅನ್ನೋ ಗುರಿ ಇದ್ರೆ ಆಗ ನೀವು ತ್ಯಾಗ ಮಾಡುವುದನ್ನ ಅಭ್ಯಾಸ ಮಾಡಿಕೊಳ್ಳಬೇಕಾಗುತ್ತೆ. ತ್ಯಾಗ ಏನು ಅನ್ನೋದನ್ನ ತಿಳಿದುಕೊಳ್ಳಬೇಕಾಗುತ್ತೆ. ಯಾಕೆ ಅಂದರೆ ತ್ಯಾಗದಿಂದಾನೇ ಮನಸ್ಸಿಗೆ ಶಾಂತಿ ಸಿಗುವುದು. ಹಾಗೆ ಈ ಶಾಂತಿಯಿಂದಾನೇ ಮನಸ್ಸಿನಲ್ಲಿ ಉದ್ಭವವಾಗುವುದು ಪ್ರೀತಿ. ಹಾಗೆ ಈ ಪ್ರೀತಿಯಿಂದಾನೇ ತಾನೇ ಜೀವನದ ಅಂತಿಮ ಗುರಿ.